ಜ್ಞಾನಿಗಳಾಗಿರ್ತಕ್ಕಂತಹ ಭಕ್ತರು ಯಾರಿದ್ದಾರೋ ಅವರು ಯಾವಾಗಲೂ ನನ್ನ ಜೊತೆಗೆ ಸಂಬಂಧ ಹೊಂದಿರ್ತಾರೆ. ಅದು ನಿತ್ಯಯುಕ್ತ ಏಕ ಭಕ್ತಿ, ಒಂದೇ ರೀತಿಯಂತಹ ಭಕ್ತಿ, ಅದು ಯಾವತ್ತೂ ಸಹ ಬದಲಾಗುವುದಿಲ್ಲ. ವಿಶಿಷ್ಯತೆ, ಇವರು ತುಂಬಾ ವಿಶೇಷವಾಗಿರ್ತಕ್ಕಂತಹ ಭಕ್ತರು. ಜ್ಞಾನಿ ಆಗಿರ್ತಕ್ಕಂಥವರು ನಾನೇ, ಅವರು ನನ್ನ ಆತ್ಮಸ್ವರೂಪರೇ ಆಗಿದ್ದಾರೆ. ಯಾಕಂದ್ರೆ ಅವರು ಸಹ ನನ್ನ ಆತ್ಮನಂತೆಯೇ ನೋಡ್ತಾರೆ, ತನ್ನಂತೆಯೇ ನೋಡ್ತಾರೆ ಅವರು. ಹಾಗಾಗಿ ಅವರು ಸಹ ನನ್ನ ಆತ್ಮಸ್ವರೂಪರೇ ಆಗಿದ್ದಾರೆ. ಜ್ಞಾನಿಗಳು ಅನ್ನುವಂತಹ ಭಕ್ತರು ನನಗೆ ಹೆಚ್ಚಿಷ್ಟ. ಉಳಿದವರು ನನಗೆ ಇಷ್ಟವೇ, ಎಲ್ಲ ಭಕ್ತರು ನನಗೆ ಇಷ್ಟವೇ, ನನ್ನ ಭಕ್ತರೆಲ್ಲ ನನಗೆ ಇಷ್ಟನೇ. ಆದ್ರೆ ಅವರಲ್ಲೂ ಈ ಜ್ಞಾನಿಗಳಾಗಿರ್ತಕ್ಕಂತಹ ಭಕ್ತರು ಯಾರಿದ್ದಾರೋ, ಯಾವುದೇ ಕಾರಣ ಇಲ್ಲದೆ ನನ್ನನ್ನು ಆಶ್ರಯಿಸ್ತಾರೋ, ಯಾವಾಗಲೂ ನನ್ನ ಮೇಲೆ ಭಕ್ತಿಯನ್ನು ಇಟ್ಕೊಂಡಿರ್ತಾರೋ ಅವರಂತಂದ್ರೆ ನನಗೆ ತುಂಬಾ ಇಷ್ಟ ಅಂತ ಸ್ವತಃ ಗೀತೆಯಲ್ಲಿ ಭಗವಂತ ಹೇಳಿದ್ದು. ಇಂತಹ ಒಂದು ಸ್ವಾಭಾವಿಕವಾದ ಸ್ವಚ್ಛವಾದಂತಹ ಒಂದು ಭಕ್ತಿ ಏನಿದೆಯೋ ಅದು ಅದ್ವೈತ ತತ್ವದಲ್ಲಿ ಮಾತ್ರವೇ ಹೇಳುವುದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ಕೇಳಿದ್ರೆ, ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯ ಯಾರನ್ನು ಕಂಡ್ರೆ ಇವನಿಗೆ ತುಂಬಾ ಇಷ್ಟವೋ ಅವರು ಯಾವಾಗಲೂ ಸುಖವಾಗಿರ್ಬೇಕು ಅಂತ ಬಯಸ್ತಾ ಇರ್ತಾನೆ. ಅವರನ್ನು ಕಂಡ್ರೆ ಇವನಿಗೆ ಇಷ್ಟ ಅಂತಂದ್ರೆ ಅವನು ಯಾವಾಗಲೂ ಸುಖವಾಗಿರ್ಬೇಕು ಅಂತ ಬಯಸ್ತಾನೆ. ತನಗೆ ಯಾರು ಬೇಕಾಗದವರಾಗಿರ್ತಾರೋ ಅವರು ಸುಖವಾಗಿರ್ಬೇಕು ಅಂತ ಮನುಷ್ಯ ಬಯಸ್ತಾನೆ ಯಾವಾಗಲೂ. ಇದು ಮನುಷ್ಯನ ಸ್ವಭಾವ. ತನಗೆ ಸಂಬಂಧಪಟ್ಟಂಥವರು ಅವರೆಲ್ಲರೂ ಸಹ ಯಾವಾಗಲೂ ಸುಖವಾಗಿರ್ಬೇಕು ಅಂತ ಬಯಸ್ತಾ ಇರ್ತಾನೆ. ಮನುಷ್ಯನು ಎಲ್ಲರಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ಸುಖವಾಗಿರಬೇಕು ಅಂತ ಬಯಸುವುದು ಯಾರ ಬಗ್ಗೆ ಅಂತ ಕೇಳಿದ್ರೆ, ತನ್ನ ಮಕ್ಕಳ ಬಗ್ಗೆನೋ, ತನ್ನ ಸ್ನೇಹಿತರ ಬಗ್ಗೆನೋ, ತನ್ನ ಪತಿ ಅಥವಾ ಪತ್ನಿ ಬಗ್ಗೆನೋ ಅವರ ಬಗ್ಗೆ ಅಲ್ಲ. ಮೊದಲನೇದಾಗಿ ಮನುಷ್ಯ ಸುಖವಾಗಿರಬೇಕು ಅಂತ ಬಯಸುವುದು ಯಾರ ಬಗ್ಗೆ ಅಂತಂದ್ರೆ